ಕೋಮು ಗಲಭೆಯನ್ನ ಸೃಷ್ಟಿ ಮಾಡೋಕೆ ಬಿಜೆಪಿ ಮುಂದಾಗಿದೆಯಾ? ಬಿಜೆಪಿ ವಿರುದ್ಧ ಮತ್ತೊಂದು ಗಂಭೀರ ಆರೋಪವನ್ನ ಮಾಡಿದ್ದಾರೆ ಕಾಂಗ್ರೆಸ್ ಎಂಎಲ್ಸಿ ಬಿಕೆ ಹರಿಪ್ರಸಾದ್. ರೌಡಿ ಶೀಟರ್ ಪುನೀತ್ ಕೆರೆಹಳ್ಳಿ ಬೆಂಬಲಿಗರಿಗೆ ಫತ್ವಾ ಮೆಸೇಜ್ ಅನ್ನ ಶೇರ್ ಮಾಡಿಕೊಂಡಿದ್ದಾರೆ. ಪುನೀತ್ ಕೆರೆಹಳ್ಳಿ ಮಾಡಿರುವಂತಹ ವಾಟ್ಸ್ಆಪ್ ಚಾಟ್ ಅನ್ನ ಬಿಡುಗಡೆ ಮಾಡಿದ್ದಾರೆ ಬಿಕೆ ಹರಿಪ್ರಸಾದ್. ರಾಷ್ಟ್ರ ರಕ್ಷಣಾ ಪಡೆ ವಾಟ್ಸ್ಆಪ್ ಗ್ರೂಪ್ನಲ್ಲಿ ಫತ್ವಾ ಮೆಸೇಜ್ ಅಂತ ಹೇಳಿ ಆರೋಪಿಸಿದ್ದಾರೆ. ಟ್ವಿಟರ್ನಲ್ಲಿ ಈ ಮೆಸೇಜ್ನ ಬಿಕೆ ಹರಿಪ್ರಸಾದ್ ಪೋಸ್ಟ್ ಮಾಡಿ ಬಿಜೆಪಿ ನಾಯಕರನ್ನ ಕುಟುಕುವಂತಹ ಕೆಲಸವನ್ನ ಮಾಡಿದ್ದಾರೆ. ಕೋಮು ಗಲಭೆಯನ್ನ ಸೃಷ್ಟಿ ಮಾಡುವುದಕ್ಕೆ ಬಿಜೆಪಿ ಮುಂದಾಗಿದೆ ಅಂತ ಹೇಳಿ ಗಂಭೀರ ಆರೋಪವನ್ನ ಬಿಕೆ ಹರಿಪ್ರಸಾದ್ ತಮ್ಮ ಟ್ವಿಟರ್ ಖಾತೆಯ ಮೂಲಕ ಮಾಡಿದ್ದಾರೆ. ಬಿಕೆ ಹರಿಪ್ರಸಾದ್ ಅವರು ಮಾಡಿರುವಂತಹ ಪೋಸ್ಟ್ ಅನ್ನ ನೀವು ಗಮನಿಸ್ತಾ ಇದ್ದೀರಿ. ಪುನೀತ್ ಕೆರೆಹಳ್ಳಿ ಅವರು ಮಾಡಿದ್ದಾರೆ ಎನ್ನಲಾದಂತಹ ರಾಷ್ಟ್ರ ರಕ್ಷಣಾ ಪಡೆಯ ಆ ವಾಟ್ಸ್ಆಪ್ ಗ್ರೂಪ್ ಏನಿದೆ, ಆ ಗ್ರೂಪ್ ನಲ್ಲಿ ಅವರು ಮಾಡಿದ್ದಾರೆ ಎನ್ನಲಾದಂತಹ ಮೆಸೇಜ್, ಆ ಮೆಸೇಜ್ ಅನ್ನ ಕೂಡ ನೀವು ಗಮನಿಸಬಹುದು. ಏನಂತ ಮೆಸೇಜ್ ಮಾಡಿದ್ದಾರೆ ಅಂತ ಹೇಳಿ, ಕರ್ನಾಟಕದಲ್ಲಿ ಕೋಮು ಗಲಭೆ ಎಬ್ಬಿಸೋಕೆ ಬಿಜೆಪಿ ನಮಗೆ ಬೆಂಬಲವನ್ನ ಕೊಟ್ಟಿದೆ, ಹಾಗಾಗಿ ನಾವು ಆ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಬೇಕು, ಯಾರ್ಯಾರು ಏನೇನ್ ಮಾಡಬೇಕು ಅಂತ ಹೇಳಿ ಈ ಗ್ರೂಪ್ ನಲ್ಲಿ ಮುಂದಿನ ಹಂತಗಳಲ್ಲಿ ತಿಳಿಸಲಾಗುತ್ತೆ ಅಂತ ಹೇಳಿ ಆ ಗ್ರೂಪ್ ನಲ್ಲಿ ಮೆಸೇಜ್ ಮಾಡಲಾಗಿದೆ. ಆ ಮೆಸೇಜ್ ಮಾಡಿರುವಂತಹ ನಂಬರ್ ಯಾರದ್ದು ಅನ್ನುವಂತಹ ಸ್ಕ್ರೀನ್ ಶಾಟ್ ಅನ್ನ ಕೂಡ ಹಾಕಿದ್ದಾರೆ ಬಿಕೆ ಹರಿಪ್ರಸಾದ್. ಅದು ಪುನೀತ್ ಕೆರೆಹಳ್ಳಿ ಅವರ ನಂಬರ್ ಅಂತ ಹೇಳಿ ಅದರಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅದಾದ ಬಳಿಕ ಸಾಲು ಸಾಲು ಪ್ರಶ್ನೆಯನ್ನ ಬಿಜೆಪಿಗೆ ಎಸೆದಿದ್ದಾರೆ ತಮ್ಮ ಟ್ವಿಟರ್ ಖಾತೆಯ ಮೂಲಕ ಬಿಕೆ ಹರಿಪ್ರಸಾದ್. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಂಜುನಾಥ್ ನೀಡ್ತಾ ಹೋಗ್ತಾರೆ. ಮಂಜುನಾಥ್, ಬಿಕೆ ಹರಿಪ್ರಸಾದ್ ಅವರು ಮಾಡಿರುವಂತಹ ಆರೋಪ ನಿಜಕ್ಕೂ ಬಹಳ ಗಂಭೀರವಾದಂತಹ ಆರೋಪ. ಸಾಕ್ಷಿ ಸಮೇತ ನಾನು ಆರೋಪವನ್ನ ಮಾಡ್ತಿದ್ದೀನಿ ಅಂತ ಹೇಳ್ತಿದ್ದಾರೆ. ಅವರ ಆರೋಪದ ಕಂಪ್ಲೀಟ್ ಡೀಟೇಲ್ಸ್ ನ ತಿಳಿಸಬಹುದಾ ಮಂಜುನಾಥ್? ಖಂಡಿತವಾಗೂ ವಿದ್ಯಾಶ್ರೀ, ಏನು ಬಿಕೆ ಹರಿಪ್ರಸಾದ್ ಕಾಂಗ್ರೆಸ್ನ ಹಿರಿಯ ನಾಯಕ, ಹಿಂದೆ ಕೂಡ ಕಳೆದ 2 ದಿನಗಳಿಂದ ಒಂದು ಸುದ್ದಿಗೋಷ್ಠಿ ನಡೆಸಿ ರಾಜ್ಯದಲ್ಲಿ ಕೂಡ ಗೋಧ್ರಾ ಹತ್ಯಾಕಾಂಡದ ರೀತಿ ಒಂದು ಗಲಭೆ ಸೃಷ್ಟಿ ಮಾಡೋದಕ್ಕೆ ಬಿಜೆಪಿ ನಾಯಕರು ರೆಡಿ ಇದ್ದಾರೆ ಅನ್ನೋ ಒಂದು ಆರೋಪವನ್ನ ಮಾಡಿದ್ರು. ಆದ್ರೆ ಅದಕ್ಕೆ ಪೂರಕವಾಗಿ ಬಿಜೆಪಿ ನಾಯಕರು ಕೂಡ ಸಾಕಷ್ಟು ವಾಗ್ದಾಳಿ ನಡೆಸಿದ್ರು. ಯಾವುದೇ ರೀತಿಯ ಘಟನೆಗಳು ರಾಜ್ಯದಲ್ಲಿ ಆಗೋದಿಲ್ಲ ಅನ್ನೋ ಒಂದು ಸಮರ್ಥನೆಯನ್ನ ಮಾಡಿಕೊಂಡ್ರು. ಆದ್ರೆ ಈಗ ಬಿಕೆ ಹರಿಪ್ರಸಾದ್ ಅವರು ಒಂದು ದಾಖಲೆಗಳನ್ನ ಬಿಡುಗಡೆ ಮಾಡುವ ಮೂಲಕ ಬಿಜೆಪಿಗೆ ಒಂದು ಕುಟುಕುವಂತ ಕೆಲಸವನ್ನ ಮಾಡಿರುವಂತದ್ದು. ಪ್ರಮುಖವಾಗಿ ಏನು ಹಿಂದೂ ರಾಷ್ಟ್ರ ಏನು ರಕ್ಷಣಾ ಪಡೆ ಅಂತ ಒಂದು ಗ್ರೂಪ್ ಏನಿದೆ, ಅದರಲ್ಲಿ ಪುನೀತ್ ಕೆರೆಹಳ್ಳಿ ಇವರು ಒಂದು ಅಡ್ಮಿನ್ ಆಗಿರುವಂತಹ ಗ್ರೂಪ್ ನಲ್ಲಿ ಒಂದು ಸಂದೇಶವನ್ನು ಹಾಕಿದ್ದಾರೆ. ಏನು ಬಿಜೆಪಿ ಪಕ್ಷ ತಮಗೆ ಬೆಂಬಲವನ್ನು ಕೊಡ್ತಾ ಇದೆ, ಬೆಂಬಲವನ್ನ ತೆಗೆದುಕೊಂಡು ನಾವು ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲಿ ಯಾವಾಗ ಏನ್ ಮಾಡಬೇಕು ಅನ್ನೋ ಒಂದು ಸೂಚನೆಯನ್ನ ಕೊಡ್ತೇವೆ, ತಾವೆಲ್ಲರೂ ಕೂಡ ರೆಡಿ ಇರಿ ಅನ್ನೋ ಒಂದು ಸಂದೇಶವನ್ನ ಕೊಟ್ಟಿರುವಂತದ್ದು. ಹೀಗಾಗಿ ಇದೇ ಒಂದು ವಿಚಾರವನ್ನು ಇಟ್ಕೊಂಡು ಏನು ಪ್ರಧಾನಿ ನರೇಂದ್ರ ಮೋದಿ ಮತ್ತೆ ಬಿಜೆಪಿ ಪಕ್ಷ ರಾಜ್ಯದಲ್ಲಿ ಒಂದಷ್ಟು ಕೋಮು ಗಲಭೆಗಳನ್ನ ಸೃಷ್ಟಿ ಮಾಡೋದಕ್ಕೆ ಏನು ಬಿಜೆಪಿಯ ಒಂದು ಸಂಘಟನೆಗಳೇನಿದೆ ಅದು ಒಂದು ಸಂಘಟನೆಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ಆ ಮೂಲಕ ರಾಜ್ಯದಲ್ಲಿ ಒಂದು ಕೋಮು ಗಲಭೆಗಳನ್ನ ಸೃಷ್ಟಿ ಮಾಡೋದಕ್ಕೆ ಈ ರೀತಿಯ ತಂತ್ರವನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಮುಂದಿನ ದಿನಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಮತ್ತೆ ಪ್ರಧಾನಿ ಮಾಡಬೇಕಾದ್ರೆ ಈ ರೀತಿಯ ಭಯೋತ್ಪಾದನಾ ಚಟುವಟಿಕೆಗಳು ಮಾಡಬೇಕು ಅನ್ನೋದು ಈ ಒಂದು ಅಂಶಗಳನ್ನು ಇಟ್ಕೊಂಡು ಬಿಜೆಪಿ ನಾಯಕರು ಮುಂದಕ್ಕೆ ಹೋಗ್ತಾ ಇದ್ದಾರೆ. ಹಾಗಾಗಿ ಇದನ್ನ ತಡೆಯೋ ನಿಟ್ಟಿನಲ್ಲಿ ಸರ್ಕಾರವು ಕೂಡ ಒಂದು ಕ್ರಮವನ್ನು ತೆಗೆದುಕೋಬೇಕು. ಆದಷ್ಟು ಬೇಗ ಇವರು ಗೃಹ ಇಲಾಖೆ ಇವರ ವಿರುದ್ಧ ಪ್ರಕರಣವನ್ನು ದಾಖಲಿಸಿ ಮುಂದೆ ಈ ರೀತಿಯ ಕೋಮು ಗಲಭೆಗಳಾಗದಂತೆ ನೋಡ್ಕೊಬೇಕು. ಯಾಕಂದ್ರೆ ಕರ್ನಾಟಕ ಸರ್ವಜನಾಂಗದ ಶಾಂತಿಯ ತೋಟ, ಇಲ್ಲಿ ಶಾಂತಿಯನ್ನ ಕಾಪಾಡಬೇಕು. ಜೊತೆಗೆ ಇಲ್ಲಿ ಇರುವಂತಹ ಯಾವುದೇ ರೀತಿಯ ಕೋಮು ಗಲಭೆಗಳಾಗದೇ ಇರೋ ರೀತಿ, ಧರ್ಮಗಳ ಮಧ್ಯೆ ಕೋಮು ಗಲಭೆಗಳಾಗದೇ ಇರೋ ರೀತಿ ಎಲ್ಲ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅನ್ನೋ ಒಂದು ಒತ್ತಾಯವನ್ನು ಮಾಡುವ ಮೂಲಕ ಸರ್ಕಾರಕ್ಕೂ ಕೂಡ ಒಂದು ಮನವಿ ಮಾಡಿದ್ದಾರೆ. ಜೊತೆಗೆ ಬಿಜೆಪಿ ಕೂಡ ಏನು ಹಿಂದೆ ತಮ್ಮನ್ನ ವಿರೋಧಿಸಿದ್ರು, ತಮ್ಮ ಹೇಳಿಕೆಗಳಿಗೆ ವಿರೋಧಿಸಿದ್ರು, ಆ ಒಂದು ವಿರೋಧಕ್ಕೆ ಇವತ್ತು ದಾಖಲೆಗಳ ಸಮೇತ ಈಗ ಬಿಜೆಪಿಗೆ ಒಂದು ತಕ್ಕ ಉತ್ತರವನ್ನು ಕೊಡೋ ನಿಟ್ಟಿನಲ್ಲಿ ಬಿಕೆ ಹರಿಪ್ರಸಾದ್ ಅವರು ಯಶಸ್ವಿ ಆಗಿದ್ದಾರೆ ಅಂತ ಹೇಳ್ಬೋದು. ಆದ್ರೆ ಇದು ನಿಜಕ್ಕೂ ಎಷ್ಟು ಸಮಂಜಸ, ಇದು ನಿಜವಾಗ್ಲೂ ಕೂಡ ಪುನೀತ್ ಕೆರೆಹಳ್ಳಿ ಈ ರೀತಿಯ ದಾಖಲೆಗಳನ್ನ ಅಂದ್ರೆ ವಾಟ್ಸ್ಆಪ್ ನಲ್ಲಿ ಚಾಟ್ ಮಾಡಿದ್ದಾರೆ ಅನ್ನೋದು ಕೂಡ ಇಲ್ಲಿ ಒಂದು ಪತ್ತೆ ಆಗ್ಬೇಕಾಗಿರುವಂತಹ ಅಂಶ. ಯಾಕಂದ್ರೆ ಪೊಲೀಸ್ ಇಲಾಖೆ ಕೂಡಲೇ ಈ ವಿಚಾರವಾಗಿ ಒಂದಷ್ಟು ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಬೇಕಾಗತ್ತೆ. ಯಾಕಂದ್ರೆ ಈ ಒಂದು ರೀತಿಯ ಭಯೋತ್ಪಾದನಾ ಚಟುವಟಿಕೆಗಳಾದ್ರೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗುತ್ತೆ. ಆ ನಿಟ್ಟಿನಲ್ಲಿ ಪೊಲೀಸರು ಕೂಡ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳೋ ನಿಟ್ಟಿನಲ್ಲಿ ಮುಂದಾಗಬೇಕು ಅಂತ ಹೇಳಿ ಈಗ ಹರಿಪ್ರಸಾದ್ ಅವರ ಆಗ್ರಹ ಆಗಿರುವಂತದ್ದು. ವಿದ್ಯಾಶ್ರೀ, ಥ್ಯಾಂಕ್ ಯು ಮಂಜುನಾಥ್ ಅವರ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.